ಹೆವಿ ಗ್ಯಾಪ್ ಅಪ್ಪ. ಆ ಕಡೆಗೆ ಹೋಗ್ಬಿಡ್ತೀರಾ ನಕ್ಕೊಂಡು 1 ಕಿಲೋಮೀಟರ್ ದೂರ. ಪಾಪ ಅಲ್ಲಿಗೆ ಬರ್ಬೇಕು. ಫೋನ್ ಏನಾರ ಆಯ್ತಾ ಬ್ರೋ? ಡಿಸ್ಪ್ಲೇ ಹಾಕಿಸ್ಬೇಕು ನೀವೇ. ನೀವ್ ತಾನೇ ಶಾಪ ಹಾಕಿದ್ದು. ಚೆನ್ನಾಗಿದ್ದೀರಾ ಕಣ್ರಿ. ತಮಾಷೆನಾ? ತಮಾಷೆಯಾಗಿ ಮಾಡ್ತಿರೋಲ್ಲ. ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ. ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ, ಸೊ ಇವತ್ತು ನಾನು ಮಲ್ಲೇಶ್ವರಿಗೆ ಬಂದಿದ್ದೀನಿ. ಸೊ ಬನ್ನಿ, ಇಲ್ಲಿ ಯಾವ ಥರ ಮಜಾ ಸಿಗುತ್ತೆ ಅಂತ ನೋಡೋಣ. ತೋರ್ಸಕ್ ನಾನು ರೆಡಿ, ನೋಡೋಕೆ ನೀವು ರೆಡಿ ಆದ್ರೆ ಬನ್ನಿ ನೋಡೋಣ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಮ್ಯಾಮ್ ನಮಸ್ತೆ. ನಮಸ್ತೆ. ಪ್ರೀತಿನ ಕೊನೆ ಗಂಟ ಉಳಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ನಂಬಿಕೆಯಿಂದ ಇರ್ಬೇಕು. ಹುಡ್ಗಿರು ಹೇಳ್ದಂಗೆ ಹುಡುಗರು ಕೇಳ್ಬೇಕು. ಏನಂದ್ರೆ ಹುಡ್ಗಿರು ಹೇಳ್ದಂಗೆ ಹುಡುಗರು ಕೇಳ್ಬೇಕು. ಭ್ರಮೆ. ನಂಬಿಕೆ. ಎಕ್ಸಾಕ್ಟ್ಲಿ, ನಂಬಿಕೆ. ಆಮೇಲೆ ಲಾಯಲ್ಟಿ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಲಾಯಲ್ಟಿ ಇಂಪಾರ್ಟೆಂಟ್ ಇರುತ್ತೆ. ಲಾಯಲ್ಟಿ ಒಂದು ಇದ್ದಿದ್ರೆ ಲೈಫ್ ಲಾಂಗು ಚೆನ್ನಾಗಿರ್ಬೋದು. ನೀವು ನಿಮ್ಗೆ ಯಾಕೆ ಬೇಕದು? ಎಲ್ಲಾನು ಬ್ಯಾಲೆನ್ಸಿಂಗ್ ಆಗಿರ್ಬೇಕು. ಇಬ್ರು ಥಿಂಕಿಂಗ್ ಈಕ್ವಲ್ ಆಗಿರ್ಬೇಕು. ಎಲ್ಲದರಲ್ಲೂ ರಿಸ್ಟ್ರಿಕ್ಷನ್ಸ್ ಏನೇ ಆಗಿರ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಚೆನ್ನಾಗಿತ್ತು. ಆಮೇಲೆ ಅಷ್ಟೇ. ನಾವು ಹೇಳ್ದಂಗೆ ಅವ್ರಿದ್ರೆ, ಅವ್ರು ಹೇಳ್ದಂಗೆ ನಾವು ಇದ್ರೆ ಲೈಫ್ ಚೆನ್ನಾಗಿರುತ್ತೆ. ಕೊನೆವರೆಗೂ ಚೆನ್ನಾಗಿರುತ್ತೆ. ಎಲ್ಲಾನು ನೆಡ್ಸ್ಕೊಂಡು ಆರಾಮಾಗಿರ್ತಾರೆ. ನೀವು ಯಾಕೆ ನೀವು ಪ್ರೀತಿನೇ ಮಾಡಲ್ವಾ? ಜಗಳ ಆಗುತ್ತೆ, ಬಟ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಅವಾಗ ಕೊನೆಗಂಟ ಉಳಿಯುತ್ತೆ. ಅದನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬಾರ್ದು, ಮೂವ್ ಆನ್ ಆಗ್ಬೇಕು. ಅದು ಒಳ್ಳೇದು. ಪ್ರೀತಿ ಕೊನೆಗಂಟ ಉಳಿಸ್ಕೋಬೇಕಂದ್ರೆ ನಾವು ಪ್ರೀತಿಸೋ ಹುಡುಗಿಗೆ ನಂಬಿಕೆ ಇಡಬೇಕು. ಅವಳಲ್ಲೂ ನಂಬಿಕೆ ಇರಬೇಕು, ನಮ್ಮಲ್ಲೂ ನಂಬಿಕೆ ಇರಬೇಕು. ಇಬ್ಬರಲ್ಲೂ ನಂಬಿಕೆ ಇದ್ದಾಗ ಕೊನೆಯವರೆಗೂ ಉಳಿಯುತ್ತೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ನಂಬಿಕೆನೇ ಇರಲಿಲ್ಲ ಅಂದರೆ ಕೊನೆಯವರೆಗೂ ಉಳಿಯಲ್ಲ ನನ್ನ ಪ್ರಕಾರ. ಆಮೇಲೆ ಇನ್ನೊಂದು ಕ್ವಶನು, ಪ್ರೀತಿಲಿ ಹುಡುಗಿರು ಬ್ರೇಕಪ್ಗೋಸ್ಕರ ಹೇಳುವಂಥ ಸುಳ್ಳುಗಳು ಯಾವುದು? ಮನೆಯಲ್ಲಿ ಬೇರೆ ಸಂಬಂಧ ನೋಡ್ತಿದ್ದಾರೆ ಅನ್ನೋದು, ಅದು ಬಿಟ್ರೆ ಬೇರೆ ಯಾರನ್ನಾರು ಇಷ್ಟ ಪಡ್ತಿರ್ತಾರೆ. ಈ ಕಡೆ ಇವ್ರನ್ನ ಇಷ್ಟ ಪಡ್ತಿರ್ತಾರೆ, ಮತ್ತೆ ಇನ್ನೊಬ್ರು ಯಾರು ಲೈಕ್ ಆದ್ರೆ ಏನಾದ್ರು ಸುಳ್ಳು ಹೇಳ್ಬೇಕು, ಇವರಿಂದ ತಪ್ಪಿಸ್ಕೋಬೇಕು ಅನ್ನೋದು ನನ್ಗೆ ಅನ್ಸಿದ ಪ್ರಕಾರ. ನಾನ್ ವಿಡಿಯೋಸ್ ಎಲ್ಲ ನೋಡಿದಾಗ ಆತರ ಅನ್ಸಿದ್, ಅದಕ್ಕೆ ಹೇಳುದು. ಬಟ್ ವಾಯ್ಸ್ ಟ್ರಸ್ಟ್ ಮಾಡ್ತೀನಿ ನಾನು, ಯಾಕಂದ್ರೆ ಹುಡುಗಿಯರ್ ಆತರ ಇದಾರೆ ಇವಾಗಿನ ಕಾಲದಲ್ಲಿ, ಅದಕ್ಕೋಸ್ಕರ. ನಿಜ. ನೀವು ಬ್ರೇಕಪ್ ಆಗುತ್ತೆ ಅನ್ನೋ ಆಗಿದ್ರೆ ಅದನ್ನ ಲವ್ವೇ ಮಾಡಬಾರ್ದು. ಇವಾಗ ಅದಕ್ಕೆ ಒಂದ್ ಯಾವ್ದೂನು ಇದನ್ನೇ ಇರಲ್ಲ. ಅಂದ್ರೆ ಬ್ರೇಕಪ್ಪೇ ಆಗುತ್ತೆ ಅಂತ ಗೊತ್ತಿದ್ರು ಲವ್ ಮಾಡೋದು ವೇಸ್ಟ್. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಫಸ್ಟು ನಮ್ಮಿಬ್ಬರು ಮನೇಲಿ ಒಪ್ಪಲ್ಲ ಅನ್ಸುತ್ತೆ. ಇಬ್ರು ಕಾಸ್ಟ್ ಬೇರೆ ಬೇರೆ ಅನ್ಸುತ್ತೆ. ಮತ್ತೆ ಸ್ಯಾಲ್ರಿ ಅಂದ್ರೆ ನಮ್ಕಿನ ಹೈಕ್ ಸ್ಯಾಲ್ರಿ ಇರೋ ಅಂದ್ರೆ ನಮ್ಕಿನ ಜಾಸ್ತಿ ಸ್ಯಾಲ್ರಿ ಇರೋನ್ ಯಾರಾದ್ರೂ ಸಿಕ್ಕಿದ್ರೆ ಏನನ್ನ ಒಂದ್ ನೆಪ ಹೇಳ್ತಾರೆ. ಫಸ್ಟ್ ಹೇಳೋದೇ ನಮ್ಮ ಮನೇಲಿ ಒಪ್ತಾ ಇಲ್ಲ, ಲೆಟ್ಸ್ ಎಂಡ್ ಇಯರ್ ಅಂತ ಹೇಳ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಗೊತ್ತಿಲ್ವಲ್ಲ ಇದಕ್ಕೆ ಆನ್ಸರ್ ನನ್ಗೆ. ನಿಮಗೆ ಬ್ರೇಕಪ್ ಆಗಿಲ್ವಾ? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಕೊನೆಯದಾಗಿ ದೇವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಎಕ್ಸ್ನ ಮತ್ತೆ ನಿನಗೆ ರಿಟರ್ನ್ ಕೊಡ್ತೀನಿ ಅಂದ್ರೆ ನೀವು ಏನ್ ಹೇಳ್ತೀರಾ? ಆಲ್ರೆಡಿ ನನ್ನ ಎಕ್ಸ್ಗೆ ಎಂಗೇಜ್ಮೆಂಟ್ ಆಗಿದೆ, ಬೇಡ. ಬೇಡ, ಇನ್ನೊಂದು ಎಕ್ಸು ಡಬಲ್ ಎಕ್ಸ್ಗೆ. ಗುರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು 15 ಹುಡುಗಿರ್ಗೆ ಲವ್ ಮಾಡಿದ್ದೀನಿ ನಾನು. ಹಂಗಾರೆ ಪ್ಲೇ ಬಾಯ್ ಅಂತ ಅನ್ಸುತ್ತೆ. ಇಲ್ಲ, ಪ್ಲೇ ಬಾಯ್ ಅಂತ ಏನಿಲ್ಲ, ಒಂದು 5th ಸ್ಟ್ಯಾಂಡರ್ಡ್ ಇಂದ ಹೇಳ್ತಾ ಇದೀನಿ, ಕೌಂಟೇಬಲ್. ಸದ್ಯ 5ನೇ ಕ್ಲಾಸ್ ಇಂದ ಇವಾಗ ಯಾವ್ದಿಲ್ಲ. ಅಣ್ಣನ್ ತುಂಬಾ ದೊಡ್ಡದು, ಇಷ್ಟು ದೊಡ್ಡದಾಗಿದೆ. ಎಲ್ಲರೂ ಎಂಗೇಜ್ಮೆಂಟು
ಚೆನ್ನಾಗಿರೋರು ಸಿಕ್ಕ ಓಡೋಗವ್ರೆ. ಬ್ರೋ ಇದು ಮಹಾನ್ ಕಿಲಾಡಿ ಅಂತ ಅಂದ್ರಲ್ಲ, ಇದು ಯಾವ ತರ ಸಂಬಂಧಪಟ್ಟಿದೆ? ಈಗ ಕಾಮಿಡಿ ಕಿಲಾಡಿ ಅಂತೆಲ್ಲ ಬಂದಿದೆಲ್ಲ, ಆ ತರ ಏನಾರು? ಸೇಮ್ ಬ್ರೋ, ಅದೇ ಥರನೇ. ಬಟ್ ಕಾಮಿಡಿ ಕಿಲಾಡಿಗಳಲ್ಲಿ ಕಾಮಿಡಿ ಒಂದೇ ಮಾತ್ರ ಇರ್ತಾ ಇತ್ತು. ನಮ್ಮದ್ರಲ್ಲಿ 9 ನವರಸಗಳನ್ನು ತುಂಬಿರ್ತಕ್ಕಂಥ ಶೋ ಯಾವುದಾದಿದ್ರೆ ಅದು ನಮ್ಮ ಮಹಾನ್ ಕಿಲಾಡಿ ಶೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ನಾನು ಒನ್ ಆಫ್ ದಿ ಕಂಟೆಸ್ಟೆಂಟ್ ಬ್ರೋ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ತುಂಬ ಅಂದರೆ ಇವಾಗ ಆಲ್ರೆಡಿ ಆಡಿಷನ್ ಮುಖಾಂತರ ಸೆಲೆಕ್ಟ್ ಆಗಿ ಮೇಗಾ ಆಡಿಷನ್ ಇತ್ತು. ಒಂದು 4-5 ಎಪಿಸೋಡ್ಗಳು ಕೂಡ ಆಗಿದೆ. ಸದ್ಯದಲ್ಲೇ ಲಾಂಚ್ ಆಗುತ್ತೆ. ತಾವೆಲ್ಲರೂ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲಾರ್ದೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನನ್ನ ಕರ್ನಾಟಕ ಜನತೆ ವೀಕ್ಷಣೆ ಮಾಡಿ ನನ್ನಂಥ ಒಬ್ಬ ಪುಟ್ಟ ಕಲಾವಿದನ ಬೆಳೆಸಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಪ್ರೀತಿಯ ಸ್ನೇಹಿತರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾರೆ, ಬೇರೆ ಇನ್ಯಾರಿಗೂ ಮಾಡಲ್ಲ ಅಂತ ಹೇಳ್ತಾ ಸಪೋರ್ಟ್ ಮಾಡಿ, ಬೆಳೆಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಪ್ರೀತಿಯಲ್ಲಿ ಲವ್ ಫೇಲ್ಯೂರ್ ಆಗಿರುತ್ತಲ್ಲ, ಅಂತ ಹುಡುಗರಿಗೆ, ಅಂತ ನೊಂದ ಮನಸ್ಸಿಗೆ ನಿಮ್ಮ ಕಡೆಯಿಂದ ಒಂದು ಮಾತು ಅಂದರೆ ಏನಂತ ಹೇಳ್ತೀರಾ? ದುಡ್ಡು ಮಾಡಬೇಕು. ದುಡ್ಡಿದ್ರೆ ಜೀವನ, ದುಡ್ಡಿದ್ರೆ ದುನಿಯಾ, ಅಷ್ಟೇ ಲೈಫ್. ಫೇಲಿಯರ್ ಆಗಿ ಬೇರೆ ಥರ ಎಲ್ಲ ಡಿಸಿಷನ್ ತೊಗೊಳೋದಕ್ಕಿಂತ ಲೈಫ್ನ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ತೊಗೊಂಡು ದುಡ್ಡು ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ಜಸ್ಟ್ ಎಂಜಾಯ್. ಲೈಫ್ ಇರೋದು ಒಂದೇ, ಅದನ್ನ ದಿನ ಪೂರ್ತಿ ಅವ್ರನ್ನೇ ನೆನ್ಪು ಮಾಡ್ಕೊಂಡು ಅದನ್ನೇ ನಾವು ಹಂಗಾಯ್ತು ಹಿಂಗಾಯ್ತು ಅಂತ ನೆನ್ಪು ಮಾಡ್ಕೊಳೋ ಬದ್ಲಿ ಲೈಫಲ್ಲಿ ಮೂವ್ ಆನ್ ಆಗೋದನ್ನ ನೋಡ್ಕೋಬೇಕು. ಯಾವತ್ತಿದ್ರು ಒಂದಿನ ಬಂದೇ ಬರುತ್ತೆ, ಅವ್ರು ಅರ್ಥ ಮಾಡ್ಕೊಂಡು ಬರ್ತಾರೆ ಅನ್ನೋದು ಒಂದಿದಿರುತ್ತೆ. ಅರ್ಥ ಆಗಲ್ವಾ, ಬಿಟ್ಟಾಕ್ಬಿಡ್ಬೇಕು. ಬೇರೆ ಮನೇಲಿ ಯಾರನ್ನಾರು ತೋರಿಸಿದ್ರೆ ಅವ್ರನ್ನ ಮದ್ವೆ ಆಗ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕಷ್ಟೇ. ನೀವ್ ಹೇಳಿ ಮೇಡಮ್. ಇವಾಗಿಂದ್ರಲ್ಲಿ ಬ್ರೇಕಪ್ ಆಯ್ತು ಅಂದ್ರೆ ಡೆತ್ ಆಗ್ಬಿಡೋದು, ಏನಾದ್ರು ಮಾಡ್ಕೊಂಡ್ಬಿಡೋದು, ಆ ತರ ಮಾಡ್ತಾರೆ ನೋಡಿ. ಬಾಯ್ಸ್ ಆ ತರ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಪ್ರಪಂಚ ತುಂಬಾ ದೊಡ್ಡದು. ನಿಮ್ಗೋಸ್ಕರ ಯಾರನೋ ಒಬ್ರು ಇದ್ದೇ ಇರ್ತಾರೆ. ಸೊ ಬ್ರೇಕಪ್ ಆಯ್ತಾ, ಅವ್ರಿಗೂ ಏನೋ ಇರುತ್ತೆ, ನಿಮ್ದು ಏನಿರುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಏನು ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟೇ. ಸಗದಾಗಿ ಹೇಳಿದ್ರಿ. ನಿಮ್ಮನ್ನ ಕಟ್ಕೊಳ್ಳೋ ಗಂಡ ಹೇಗಿರ್ಬೇಕು? ಹೇಗಿರ್ಬೇಕು ಅಂತಂದ್ರೆ ಅದು ಚೆನ್ನಾಗಿರ್ಬೇಕು. ಅದು ಚೆನ್ನಾಗಿರ್ಬೇಕು. ಏನದು ಮ್ಯಾಟರ್ ಆಗುತ್ತೆ. ಒಬ್ರು ಈಗಿನ ಕಾಲದಲ್ಲಿ ಟೈಮ್ ಬೇಕು ಅಂತಂದ್ ಕೇಳ್ತಾರಲ್ವಾ, ಅವ್ರು ಇವ್ರಿಗೆ ಟೈಮ್ ಕೊಟ್ರೆ ಇನ್ನೊಬ್ರು ಟೈಮ್ ಕೊಡ್ಬೇಕು ಅಂತಾರೆ. ಅವ್ರಿಗೂ ಏನಾರು ಕೆಲಸ ಇರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ದುಡ್ಡಿರ್ಬೇಕು, ಒಳ್ಳೆ ಮನ್ಸಿರ್ಬೇಕು ಅನ್ನೋದು ಬಹಳ ಆಸೆ ಇರುತ್ತೆ. ಟೈಮ್ ಕೊಡ್ಬೇಕು ಅನ್ನೋದು ಆಸೆ ಇರುತ್ತೆ. ಸಮ್ ವೆಕೇಶನ್ಸ್ ಅಂತಂದ್ ಬಂದಾಗ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಿರ್ಲಿ, ಇಲ್ಲ ಫ್ಯಾಮಿಲಿ ಜೊತೆ ಹೋಗೋದಿರ್ಲಿ, ಅವ್ರಿಗೆ ಟೈಮ್ ಕೊಡ್ಲೇಬೇಕು ಅನ್ನೋದು ಏನೂ ಇರಲ್ಲ. ಯಾಕಂದ್ರೆ ಜೊತೆಲಿ ಯಾವಾಗ್ಲೂ ಇದ್ದೇ ಇರ್ತಾರೆ. ಒಂದ್ ನಂಬಿಕೆ ಅನ್ನೋದಿದ್ರೆ ಯಾವತ್ತಿದ್ರು ಅವ್ರು ಸಿಗ್ತಾರೆ ಅನ್ನೋದು ಒಂದು ಆಸೆ ಅಷ್ಟೇ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಿಮ್ ಪ್ರಕಾರ ಟೈಮ್ ಕೊಟ್ಟಿಲ್ಲ ಅಂದ್ರೂ ಪ್ರೀತಿ ಇರುತ್ತೆ ಅನ್ನೋದು ನೀವ್ ಹೇಳ್ತಾ ಇದ್ದೀರಾ. ಆತರ ಟೈಮ್ ಕೊಡದೆ ಬ್ರೇಕಪ್ ಆಗಿರೋರಿಗೆ ನೀವೇನಂತ ಹೇಳ್ತೀರಾ? ಯಾವತ್ತಾದ್ರೂ ಒಂದಿನ ಅದು ಟೈಮ್ ಬಂದೇ ಬರ್ತತೆ, ಅವರಿಗೆ ಅದು ಅರ್ಥ ಆಗುತ್ತೆ ಅನ್ನೋದು ಒಂದು ಸೂಚನೆ ಗೊತ್ತಾಗುತ್ತೆ. ಆಮೇಲೆ ಡಿಪ್ರೆಷನ್. ಸೊ ನೋಡಿದ್ರಲ್ಲ ಎಷ್ಟು ಮಜಾ ಸಿಕ್ತು ಅಂತ. ಇದೇ ರೀತಿ ವಿಡಿಯೋ ಬೇಕು ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್. ಬಡ ಮನೆ ಮಕ್ಕಳು ಬೆಳಿಬೇಕಂದ್ರೆ